ಸರ್ ಇದು ಒಂದು 20 ಗುಂಟೆ ಜಮೀನಿದೆ. ಈ ಜಮೀನಲ್ಲಿ ನಾವು ಹೊಲ ಇದು ಇಲ್ಲಿ ಒಂದು ಕಾಡು ಕೃಷಿ ಥರ ಮಾಡಿದ್ದೀವಿ ಸರ್. ಇದರಲ್ಲಿ ಶ್ರೀಗಂಧ ಇದೆ, ಅದು ಪ್ಯಾರಲಲ್ ಆಗಿ ಸಪೋರ್ಟಿವ್ ಪ್ಲ್ಯಾಂಟ್ ಆಗಿ ಇದು ನುಗ್ಗೆ ಮತ್ತು ಸೀಬೆ ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಮಧ್ಯದಲ್ಲಿ ರಕ್ತಚಂದನನೂ ಹಾಕಿದ್ದೀವಿ. ಸ್ಟಾರ್ಟಿಂಗು ಮಧ್ಯೆ ಎಲ್ಲ ಥರದ್ದು ಪಪ್ಪಾಯ ಮತ್ತು ಟೊಮೊಟೊ ಇವೆಲ್ಲ ಹಾಕಿದ್ದೀವಿ ಇಂಟರ್ ಕ್ರಾಪ್ ಥರ. ಅದಾದ ನಂತರ 1 ವರ್ಷ 2 ವರ್ಷ ಅವು ಗಿಡ ಬಲಿತಾ ಬಂದಂಗೆ ಆ ಬೇರುಗಳಿಗೆ ಏಟಾಗ್ತವೆ ಅಂದ್ಬಿಟ್ಟು ಅದನ್ನು ನ್ಯಾಚುರಲ್ಲಾಗೆ ಬಿಟ್ಬಿಡುವಂಥದ್ದು. ಜೊತೆಗೆ ಇಲ್ಲಿ ಏನಾಗುತ್ತೆ, ಇದು ಪೇರೆಂಟ್ ಪ್ಲ್ಯಾಂಟ್ ಆದ್ರಿಂದಾಗಿ ಈ ಕಳೆಗಳು ಇವೆಲ್ಲ ತೆಗೆದುಬಿಟ್ರೆ ಅವು ಗಿಡಗಳಿಗೆ ಕರೆಕ್ಟಾಗಿ ಇದೆಲ್ಲ ಪೋಷಕಾಂಶಗಳು ಸಿಗಲ್ಲ. ಹಾಗಾಗಿ ಇವು ಡ್ರೈ ಆಗಿಬಿಟ್ರೆ ತೊಂದರೆ ಆಗ್ತವೆ ಅಂದ್ಬಿಟ್ಟು ಇದೊಂದು ಪ್ಲ್ಯಾಂಟ್ ಮಾತ್ರ ಹಿಂಗೆ ಬಿಟ್ಟಿದ್ದೀವಿ. ಇದರಲ್ಲಿ ಏನು ಕಳೆ ಅಂತ ಇದೆ ಇದನ್ನು ಕೂದು ನಾವು ಹಸುಗಳ್ಗೆ ಹಾಕ್ತೀವಿ. ಅಷ್ಟು ಬಿಟ್ಟರೆ ಇನ್ನೇನು ಮಾಡಲ್ಲ ಸರ್. ಇಲ್ಲಿ ಉಳುಮೆ ಮಾಡದಿರುವಂಥ ಕೃಷಿ ಇದು. ಇದರಲ್ಲಿ ಎಲ್ಲ ಥರದ ಜಾತಿ ಹಕ್ಕಿ ಪಕ್ಷಿಗಳೆಲ್ಲ ಇಲ್ಲಿ ತುಂಬ ಉತ್ಕೃಷ್ಟವಾದ ಗೊಬ್ಬರ ಹಾಕ್ತೇವೆ. ಅದಕ್ಕೆ ಬೇಕಾದಂಥ ಪಪ್ಪಾಯ ಹಣ್ಣಿನ ಗಿಡಗಳಿರೋದ್ರಿಂದಾಗಿ ಸೀಬೆಹಣ್ಣು ಮತ್ತು ಶ್ರೀಗಂಧದ ಹಣ್ಣಿನ ಬೀಜಗಳು ಇವೆಲ್ಲ ತಿಂದ್ಕೊಂಡು ಆರಾಮಾಗಿ ಇಲ್ಲಿ ವಾಸ ಇದ್ದಾವೆ ಸರ್. ಸರ್ ಇದು ಅಮೃತ್ ನೋನಿ ಅಂತೇಳಿ ಅಲ್ಲಿ ನೋಡಿ, ಅಲ್ಲಿ ಅದು ಕಷಾಯ ಥರ ಬಳಸ್ಬೋದು. ಇವೆಲ್ಲ ಕಷಾಯ ಥರ ಬಳಸ್ಬೋದು. ಆಮೇಲೆ ಕಿಡ್ನಿ ಸ್ಟೋನ್ ಎಲೆ ರಣಪಾಲ ಅಂತ ಅದಕ್ಕೆ ಹೆಸರು, ಅದು ತೋರಿಸ್ತೀನಿ ಬನ್ನಿ. ಇದು ನೋಡಿ, ಇದು ರಣಪಾಲ ಅಂತೇಳಿ ತುಂಬ ತಿಕ್ಕಾಗಿರುತ್ತೆ ಎಲೆ. ಇದು ಮತ್ತೆ ಉಡಬೇಕು ಅಂತಂದರೆ ನೀವು ಪಾಟ್ಗಳಲ್ಲಿ ಅಲ್ಲಿ ಇಲ್ಲಿ ಹಾಕೋತೀವಿ ಅಂದರೆ ಈ ಒಂದು ಎಲೆನೇ ಹಿಂಗೆ ಉಲ್ಟಾ ಹಾಕ್ಬಿಟ್ಟು ಮೇಲೆ ಒಂದು ಅರ್ಧ ಇಂಚು ಮಣ್ಣು ಹಾಕಿದ್ರೆ ಇದು ಮತ್ತೆ ಗಿಡವಾಗಿ ಬೆಳೀತದೆ. ಇದನ್ನು ಸಾಕಷ್ಟು ಜನ ಅಪ್ ಟು 9 mm ತನಕನೂ ಇದನ್ನು ಗ್ಲಾಲ್ ಬ್ಯಾಡ್ರಲ್ಲಿ ಇರತಕ್ಕಂಥ ಸ್ಟೋನ್ನ ಕರಗಿಸುವಂಥ ಶಕ್ತಿ ಇರುತ್ತೆ. ಡೈಲಿ ಒಂದು 2-3 ಎಲೆ ಹಂಗೇನಾದ್ರು ತಿನ್ಬೋದು ಅಥವಾ ಕಷಾಯ ಮಾಡ್ಕೊಂಡು ಕುಡಿಬೋದು. ಸಂಜೆ ಖಾಲಿ ಹೊಟ್ಟೆಲಿ ಕುಡಿದ್ರೆ ಭಾಳ ಒಳ್ಳೆಯದು. ಅದೇ ಥರದ್ದು ಅದು ಏಲಕ್ಕಿ ಗಿಡ, ಇದೆಲ್ಲ ಅಮೃತ ಬಳ್ಳಿ, ಇದೆಲ್ಲ ತೊಂಡೆಕಾಯಿ ಅದೆಲ್ಲ ಇದೆ. ಇದರಲ್ಲಿ ವನ ಕೃಷಿ ಥರ ಮಾಡಿರೋದ್ರಿಂದಾಗಿ ಇವೆಲ್ಲ ಥರದ್ದು ನೋಡ್ತೀವಿ ಸರ್. ಒಂದು 10 ಕುಂಟೆ ನಮ್ಮ ಮನೆ ಬಳಕೆಗೆ ಏನು ಬೇಕೋ ಅದನ್ನು ಸೊಪ್ಪು ತರಕಾರಿಗಳಿಗೋಸ್ಕರ ಈ 10 ಕುಂಟೆಲಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು 10 ಥರದ್ದು ಸೊಪ್ಪು ಹಾಕಿದ್ದೀವಿ. ಇದರಲ್ಲಿ ಪುದೀನ ಐತೆ, ಮೆಂತ್ಯ ಐತೆ, ಮತ್ತು ದಂಟಿನ ಸೊಪ್ಪಿದೆ, ಆಮೇಲೆ ಪುಂಡಿ ಸೊಪ್ಪು ಐತೆ. ಈ ಥರದವು ಎಲ್ಲ ವೈವಿಧ್ಯ ಥರ ಹಾಕ್ಕೊಂಡಿದ್ದೀವಿ. ಇದ್ರ ಒಳಗಡೆ ಹೀರೆಬಳ್ಳಿ, ತುಪ್ಪೀರೆಕಾಯಿ, ಮತ್ತು ಆಮೇಲೆ ಸೌತೆಕಾಯಿ ಗಿಡ ಮತ್ತು ಕಲ್ಲಂಗಡಿ ಗಿಡ 1-2-3 ಈ ಥರದವು ಎಲ್ಲ ಹಾಕ್ಕೊಂಡಿದ್ದೀವಿ. ಇವೆಲ್ಲ ನಮಗೆ ಮಾರ್ಚ್ ಏಪ್ರಿಲು ಬರ್ತವೆ ಸರ್. ಅದರಲ್ಲಿ ಬದನೆ ಗಿಡ ಮತ್ತು ಒಂದಷ್ಟು ಸಿರಿಧಾನ್ಯಗಳು, ಒಂದಷ್ಟು ಪಪ್ಪಾಯ ಮತ್ತು ಹರಳಿನ ಗಿಡಗಳು, ಇಲ್ಲೇ ಒಂದು 10-15 ಥರದ್ದು ಐಟಮ್ಗಳು ಸಿಗ್ತದೆ ಸರ್. ಇವೆಲ್ಲ ತಂತಾನೇ ಅವೇ ಹುಟ್ಟಿರೋದು. ನಾವೇನು ಸ್ಪೆಷಲಾಗಿ ಇದರಲ್ಲಿ ಏನಿರುತ್ತೋ ಸೊಪ್ಪಿನ ಬೀಜಗಳು ಬಿಟ್ಟರೆ ಇವೆಲ್ಲ ಹರಳು ಬೀಜಗಳು ಎಲ್ಲ ಅವೇ ಹುಟ್ಟಿರೋದು ಸರ್. ಇದ್ರ ಮಧ್ಯದಲ್ಲಿ ಸ್ವಲ್ಪ ಸಿರಿಧಾನ್ಯ ಹಾಕೊಂಡಿದೆ. ಎಲ್ಲಿ ಕಳೆ ಬೆಳೀತದೆ ಅಲ್ಲಿ ಸಿರಿಧಾನ್ಯಗಳು ಒಣಗಿ ಮತ್ತೆ ಅದೇ ಬೀಜ ಬಿದ್ದು ಮತ್ತೆ ಹುಡ್ತಾ ಇರುತ್ತೆ. ಅದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕೊಯ್ಕೊಳ್ತೀವಿ ಅಥವಾ ಹಸುಗಳ್ಗೆ ಹಾಕ್ತೀವಿ ಅಥವಾ ಬೇರೆಯವ್ರಿಗೆ ಪ್ರಾತ್ಯಕ್ಷಿಕೆ ಇರಲಿ ಅಂದ್ಬಿಟ್ಟು ಜನಗಳು ಬರ್ತಾರಲ್ಲ. ಈಗ ನವಣೆ ಅಂದರೆ ಹೆಂಗಿರುತ್ತೆ ಬೀಜಗಳು, ಸಾಮೆ ಅಂದರೆ ಹೆಂಗಿರುತ್ತೆ, ಊದ್ಲು ಅಂದರೆ ಹೆಂಗಿರುತ್ತೆ ಅಂತ ಈ 5 ಸಿರಿಧಾನ್ಯಗಳು ಅದು ನೋಡಿರಲ್ಲ ಅವರು. ರೈಸ್ ನೋಡಿರ್ತಾರೆ ಆದರೆ ಭತ್ತನ ನೋಡಿರಲ್ಲ ಅದ್ರದ್ದು. ಮತ್ತು ಆಮೇಲೆ ಅವನ್ನ ಈ ಥರ ಲುಕ್ ನೋಡೋಕೆ ಹಿಂಗಿರ್ತದೆ ಅಂತ ಅಂದಾಗ ಅವ್ರಿಗೆ ಇಷ್ಟಪಟ್ಟು ಬೆಳೆಸೋಕ್ಕೆ ಒಂದಷ್ಟು ಸ್ವಲ್ಪ ತಗೊಂಡೋಗಿ ಅವರು ಒಂದು ಸ್ವಲ್ಪ ಚೆಲ್ಲಿದ್ರೆ ಸಾಕು. 1 kg ಆದರೆ 10 ಕುಂಟೆಗೆ ಆಗ್ತದೆ. ಅದು 1 kg ಸಾಕು. ಅದೇ ಥರ ಎಲ್ಲ ಕೇಳಿದವ್ರಿಗೆ ಸಿರಿಧಾನ್ಯ ಬೀಜನೂ ಕೊಡ್ತೀನಿ. ಬೆಳೆಯುವಂಥವ್ರು ಆಸಕ್ತಿ ಇರೋರು ನನಗೆ ಫೋನ್ ಮಾಡಿ ಕೂಡ ಅದನ್ನು ಕೇಳಿ ಪಡ್ಕೊಂಡು ಬೆಳೆದು ತಿನ್ನುವಂಥದ್ದು ರೂಢಿಸ್ಕೋಬೋದು ಸರ್. ಮಿಲ್ಲೆಟ್ಸ್ ಯಾವ ಥರ ಇರುತ್ತೆ ಅಂತ ಗೊತ್ತಿರಲಿ ಅಂತ ಅಂದ್ಬಿಟ್ಟು ಇದು ಬಾಲದ ಥರ, ನರಿ ಬಾಲದ ಥರ ಇರುತ್ತೆ. ಇದು ಫ್ಯಾಕ್ಸ್ಟೈಲ್ ಮಿಲ್ಲೆಟ್ಟು ಅಥವಾ ನವಣೆ ಅಂತ ಅಂತಾರೆ. ಇದು ಸಾಮೆ ಸರ್, ಇದು ಸಾಮೆ. ಅದರಲ್ಲಿ ಇದು
ಕ್ಯಾರೆಟ್ ಗಿಡ, ಮತ್ತು ಇದೆಯಲ್ಲ ಇದು ಆರ್ಕ, ಇದು ಇದು ನೋಡಿ ಈ ಥರ ಜೊಂಡು ಥರ ಬರುತ್ತೆ. ಇದು ಇದು ತುಂಬ ದಿನ ಬೇಕು ಬರಲಿಕ್ಕೆ, 4.5 ತಿಂಗಳು ಬೇಕು. ಇದು ಒಳ್ಳೆ ನಾಗರಾವ್ ಸೆಡೆ ಎತ್ತುತ್ತಲ್ಲ ಆ ಥರ ಬರ್ತದೆ ಇದು. ಅದು ಆದಿ ಬೀಜ ಅಂತ ಅನ್ಬೋದು. ಇದು ಕ್ಯಾರೆಟ್ ಗಿಡ, ಮತ್ತು ಇದು ಮೂಲಂಗಿ ಗಿಡ, ಮತ್ತು ಇದು ಅಲಸಂದೆ, ಮತ್ತು ಇದು ಟೊಮೊಟೊ, ಇದು ಯಾವುದು ಅವರೆಕಾಯಿ, ಇದು ನಾಟಿ ಸೋರೆಕಾಯಿ. ಇದು ಒಳ್ಳೆ ಗದೆ ಬಂದಂಗೆ ಬರ್ತದೆ, ಹಿಂಗೆ ಗದೆ ಬಂದಂಗೆ ಬರ್ತದೆ. ಇವೆಲ್ಲ ಬೀಜಗಳು ಅವೇ ನವಲುಗಳು ತಿಂತಾವೋ ಇದು ಮಾಡ್ತಾವೋ ಕುಟುಕ್ತಾವೋ ಏನೋ ಗೊತ್ತಿಲ್ಲ. ಅವು ತಂತಾನೇ ಬೆಳಿತವೆ. ಅವು ನಾವು ಕಿತ್ಕೊಂಡು ತಿನ್ನೋದು ಅಷ್ಟೇ. ತರಾವರಿ ಗಿಡಗಳಿದೆ, ಯಾವ್ದು ಬೇಕಾದನ್ನ. ಮತ್ತು ಹಿತ್ಲೋರ ಗಿಡನೂ ಇದೆ, ನುಗ್ಗೆ ಸೊಪ್ಪಿದೆ, ಮತ್ತು ಇದು ಔಡಲ್ ಬೀಜ ಅಂತ ಅವು ಅದೇ ಆಗಿದ್ದು ಹುಟ್ಟಿರೋದು. ಈಗ ನಮಗೆ ಬೇರೆಯವ್ರು ಯಾರು ಇಲ್ಲಿ ಕದಿಯೋಕ್ಕಾಗಲ್ಲ ಇದಾದರೆ, ಯಾಕಂದರೆ ಮುರಿದು ತಗೊಂಡೋಗೋದು ಕಷ್ಟ ಆಗ್ತದೆ ಅಂದ್ಬಿಟ್ಟು, ಅದಕ್ಕೆ ಅದೇ ಆಗಿದ್ದು ಅದೇ ಬರೋದ್ರಿಂದಾಗಿ ನಮ್ಗೆ ಇನ್ನೂ ಹೆಲ್ಪ್ ಅಲ್ಲ ಅಂದ್ಬಿಟ್ಟು ಬಿಟ್ಕೊಂಡಿದ್ದೀನಿ. ಆಮೇಲೆ ಹಣ್ಣಿನ ಗಿಡಗಳು ಅಷ್ಟೇ, ನಾವು ಒಂದಷ್ಟು ಎಲ್ಲದು ಮಾಡಿದ್ದು. ಇಲ್ಲಿ ನವಲುಗಳು ಓಪನ್ ಸ್ಪೇಸ್ ಆದ್ರಿಂದ ಈ ಮೇಂಟೆನೆನ್ಸ್ ಅಷ್ಟು ಆಗಲ್ಲ. ನಮ್ಗೆ ತಿನ್ನೋಕ್ಕೆ ಎಷ್ಟು ಬೇಕು ಅಷ್ಟು ಸಿಗ್ತದೆ. ಹಕ್ಕಿ ಪಕ್ಷಿಗಳು ಆರಾಮಾಗಿ ತಿನ್ಕೊಂಡು ಇದೆ ಸರ್. ಇದರಲ್ಲಿ ಬದನೆ ಗಿಡ, ಒಂದಷ್ಟು ಬೇರೆ ಬೇರೆ ಗಿಡಗಳೆಲ್ಲ ಇರೋದ್ರಿಂದ ನಮ್ಗೆ ಅಡುಗೆಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ, ಪ್ರತಿದಿನವೂ ತೊಂದರೆ ಆಗಲ್ಲ. ಸರ್, ಇದು ಒಬ್ಬನಿಂದ ಎಲ್ಲ ಆ್ಯಕ್ಟಿವಿಟೀಸು ಸಾಧ್ಯ ಇರಲ್ಲ. ಎಲ್ಲದಕ್ಕೂ ಒಂದು ಬೇರೆಯವ್ರದ್ದು ಫೈನಾನ್ಷಿಯಲಿ ಹೆಲ್ಪ್ ಬೇಕು. ಆಮೇಲೆ ಸಂಘ ಜೀವನ ಅನ್ನೋದು ಬೇಕಿರೋದ್ರಿಂದ ನಾವು 2 ಪಾರ್ಟಿಷನ್ ಮಾಡಿಕೊಂಡು, ಒಂದು ರೈತರು ಗುಂಪು ಅಂದ್ಬಿಟ್ಟು ನಾವು ಮಂಡ್ಯ ಮತ್ತು ಮೈಸೂರು ಇದರಲ್ಲಿ ನಾವು ಸಂಪೂರ್ಣ ಸಾವಯವ ಸಂಘ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀವಿ. ಇನ್ನೊಂದು ನಮ್ಮ ಸ್ನೇಹಿತರೆಲ್ಲ ಕೂಡಿ ಒಂದು ಸಣ್ಣದಾಗಿ ಬ್ಯಾಂಕ್ ಮಾಡ್ಕೊಂಡಿದ್ದೀವಿ. ನಾವು ಏನು ಈ ಟರ್ನೋವರು ರೊಟೇಷನ್ ಮಾಡ್ತೀವಿ, ನಮಗೆ ಫೈನಾನ್ಷಿಯಲ್ ಹೆಲ್ಪ್ ಬೇಕಾದ್ರಿಂದ ಈ ಥರದ್ದು ಸಂಘ ಸಂಸ್ಥೆಗಳು ಮಾಡಿಕೊಂಡು ಅಲ್ಲೇ ದುಡ್ಡನ್ನ ರೊಟೇಟ್ ಮಾಡ್ತೀವಿ. ಜೊತೆಗೆ ಇನ್ನು ರೈತರದ್ದು ಬಂದಾಗ ನಾವು ಏನು ಬೆಳೆದಿರ್ತೀವಿ ಅದನ್ನು, ಈಗ ಎಣ್ಣೆಗಳು ಮತ್ತು ಅಡುಗೆ ಉಪ್ಪು, ಅಲ್ಪುಡಿ, ನುಗ್ಗೆ ಸೊಪ್ಪು ಪೌಡ್ರು ಮತ್ತು ತರಕಾರಿಗಳು ಇಷ್ಟನ್ನು ನಾನು ತೊಗೊಂಡೋಗಿ ಪ್ರತಿ ತಿಂಗಳು ಒಂದೊಂದು ರೈತರು ಸಾವಯವ ಸಂಪೂರ್ಣವಾಗಿ ಮಾಡಿರ್ತಕ್ಕಂಥ ಜಮೀನಿನಲ್ಲಿ ನಾವು ಅಲ್ಲಿ ಒಂದು ಸ್ಟಾಲ್ ಥರ ಮಾಡ್ತೀವಿ. ಆವಾಗ ಅವರು ನನ್ನ ಹತ್ರ ಏನಿರುತ್ತೆ ಅದನ್ನು ಅವ್ರು ತೊಗೋತಾರೆ, ಅವ್ರ ಹತ್ರ ಏನಿರುತ್ತೆ ಅದನ್ನು ನಾವು ತೊಗೋತೀವಿ. ಜೊತೆಗೆ ಅಲ್ಲಿ ಒಂದು 200 ಜನಕ್ಕೆ ಅಡುಗೆ ಮಾಡಿರ್ತಾರೆ ಸರ್. ಅಲ್ಲಿ ಅವರು ಪ್ರತ್ಯಕ್ಷವಾಗಿ ಯಾವುದೇ ಥರದ್ದು ಅವರು ಸಾವಯವದಲ್ಲಿ ಎಲ್ಲ ಥರದ್ದು ಗಿಡಗಳು, ಅವು ಮತ್ತು ಮರಗಳು, ಮತ್ತು ಬಳ್ಳಿಗೆ ವರ್ಗದವರು, ಕಂದ ವರ್ಗದವರು, ಮತ್ತು ಸೊಪ್ಪು ಮತ್ತು ಇತ್ಯಾದಿ ಈ ವಸ್ತುಗಳನ್ನ ಬೆಳೆದಿರ್ತಕ್ಕಂಥ ಅವ್ರ ತೋಟದಲ್ಲಿ ನಾವು ಒಂದೊಂದು ದಿನ ಫಂಕ್ಷನ್ ಮಾಡ್ತೀವಿ. ಅಲ್ಲಿ ಒಂದಷ್ಟು ಜನಗಳಿಗೆ ಅಡ್ವರ್ಟೈಸ್ಮೆಂಟ್ ಆಗುತ್ತೆ. ಇದನ್ನು ನೋಡಿ ಕೆಲವರು ಇಲ್ಲಿಗೆ ಬಂದು ಆಡಿಸ್ಕೊಳ್ತಾರೆ. ಮತ್ತು ನನಗೂ ತುಂಬ ಹೆಲ್ಪ್ ಆಗಿದೆ, ಮತ್ತು ಅವರಿಂದ ಕೂಡ ನನಗೂ ಕೂಡ ಹೆಲ್ಪ್ ಆಗಿದೆ. ಮತ್ತು 10 ಜನ ಹೊಸದಾಗಿ ಜನಗಳು ಸೇರ್ತಾರೆ. ಹಾಗಾಗಿ ನಮ್ಮದು ಇವಾಗ ಒಂದು ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೇ ಕಾರಣದಲ್ಲೂ ಯಾವುದೇ ಥರದ್ದು ಫೈನಾನ್ಷಿಯಲಿ ಆಗಲಿ ಮತ್ತು ಕೆಲಸ ಮಾಡೋದಕ್ಕಾಗಲಿ ಯಾವುದೇ ಥರದ್ದು ತೊಂದರೆ ಆಗಿಲ್ಲ ಸರ್.